ചന്ദനത്തിൽ കുടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനീ ശനിയുടെ ഹരണേ വരണേ നീ അരവണ മധുരം ധരണേ മനസ്സിൻ പമ്പയിൽ നീരാടുക നീ ശരണ നദിയലകൾ അണിയണ വരദനെ ചന്ദനത്തിൻ മണമുള്ള നന്ദനത്തിൽ കുടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനീ ಸ್ವಾಮಿಯೇ ಶರಣಮಯ್ಯಪ್ಪ. ಬ್ರಹ್ಮದೇವನಿಂದ ವರ ಪಡೆದ ಮಹಿಷಿಯ ಸಂಹಾರಕ್ಕಾಗಿ ಹರಿಹರ ಪುತ್ರನಾಗಿ ಜನಿಸಿದ ಮಗು, ಪಂದರ ರಾಜನಿಗೆ ಕಾಡಿನಲ್ಲಿ ಸಿಕ್ಕಿದ ಮಗು ಮಣಿಕಂಠ ಎಂದು ಹೆಸರು ಪಡೆದರು. ತನ್ನ ಸಾಕು ತಾಯಿಗೆ ಹೊಟ್ಟೆ ನೋವೆಂಬ ನೆಪವಷ್ಟೇ ಮಣಿಕಂಠನು ಹುಲಿಯ ಹಾಲನ್ನು ತರಲು ಕಾಡಿಗೆ ಹೊರಟನು. ಮಹಿಷಿಯ ಸಂಹಾರ ಮಾಡಲು ಸಮಯ ಹತ್ತಿರ ಬಂದಿತು. ನೀನೀಗ ಪವಿತ್ರಳಾದೆ. ಇನ್ನು ಮುಂದೆ ನನ್ನ ಸನ್ನಿಧಿಯಲ್ಲೇ ನೆಲೆಸಿ ಮಾಳಿಗೆ ಪುರತ್ತಮ್ಮ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗು. ಅನ್ನದಾನ ಪ್ರಭುವೆ ಅಯ್ಯಪ್ಪ, ಶಾಂತಮೂರ್ತಿಯೇ ಅಯ್ಯಪ್ಪ, ದೀನರ ಬಂಧುವೆ ಅಯ್ಯಪ್ಪ, ಲೋಕೋದ್ಧಾರಕನೇ ಅಯ್ಯಪ್ಪ, ಕರುಣಾ ಸಾಗರನೇ ಅಯ್ಯಪ್ಪ, ರಕ್ಷಿಸು ರಕ್ಷಿಸು. ನೀನು 18 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಬೇಡಿದ ಬೇಡಿಕೆಯಂತೆ ನಾನು ಇನ್ನು ಮುಂದೆ ಈ ಶಬರಿಮಲೆಯಲ್ಲೇ ನೆಲೆಸುವೆನು. ನನ್ನ ಮಂದಿರಕ್ಕೆ 18 ಮೆಟ್ಟಿಲುಗಳಿದ್ದು ಅವು 18 ಸಿದ್ಧಿಗಳ ಸಂಕೇತವಾಗಿರುವವು. ಬರುವ ಭಕ್ತರು ಪ್ರತಿ ವರ್ಷವೂ ಒಂದೊಂದು ಸಿದ್ಧಿಯನ್ನು ಪಡೆಯುವರು. 18 ವರ್ಷಗಳು ನಿರಂತರವಾಗಿ ಈ ಪುಣ್ಯ ಭೂಮಿಗೆ ಬಂದು ದರ್ಶನ ಮಾಡಿದವರು ಸಿದ್ಧ ಪುರುಷರಾಗಿ ಮೋಕ್ಷವನ್ನು ಪಡೆಯುವರು. ಅಪ್ಪಾಜಿ, ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ಅದನ್ನೇರಿ ಸಕಲ ಸಿದ್ಧಿಯನ್ನು ಪಡೆಯುವರು. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲ ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು. ತಂದೆ
ಸ್ವಾಮಿ ಅಯ್ಯಪ್ಪ